నీ ఊపిరి తీస్తా. నువ్వు సమాధిలోంచి బయటకు రాలేవురా. వస్తా. రానివ్వను. వస్తా. రానివ్వను. వదల బొమ్మాలి, నిన్నొదలా. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರೋಂಥ ಜಾಗ ಆಂಧ್ರ ಪ್ರದೇಶದಲ್ಲಿರುವಂತ ಕರ್ನೂಲ್ ಜಿಲ್ಲೆಯ ನವಾಬ ಫೋರ್ಟ್. ಅಲ್ಲೇನ್ ಸ್ಪೆಷಲ್ ಅಂತ ಕೇಳ್ತೀರಾ? ಇಲ್ಲೊಂದು ಫೋರ್ಟ್ ಇದೆ. ಆ ಫೋರ್ಟ್ ನ ನಿಮ್ಗೆ ತೋರಿಸ್ತೀನಿ. ಅದನ್ನ ಗೆಸ್ ಮಾಡಿ ನೀವು ಈ ಫೋರ್ಟ್ ನ ನೀವು ಯಾವ ಫಿಲಮ್ ಅಲ್ಲಿ ನೋಡಿರಾ. ನೋಡಿ, ಇದೆ ಆ ಫೋರ್ಟ್. ಗೊತ್ತಾಯ್ತಾ ಏನಾದ್ರು ಇಲ್ಲಿ ಯಾವ ಫೋರ್ಟ್ ಅಂತ? ಸೊ ಗೊತ್ತಾಗಿಲ್ಲ ಅಂದ್ರೆ ನನ್ನಿಂದ ಕಾಣ್ತಿದ್ಯಲ್ಲ ಈ ಫೋರ್ಟು. ಈ ಫೋರ್ಟ್ ಅಲ್ಲಿ ಸೂಪರ್ ಹಿಟ್ ಸಿನಿಮಾ ಅರುಂಧತಿ ಫಿಲಮ್ ನ ಈ ಫೋರ್ಟ್ ಅಲ್ಲೇ ಶೂಟ್ ಮಾಡಿದ್ದು. ಬಟ್ ಈ ಫೋರ್ಟ್ ಒಳಗಡೆ ಪೋರ್ಷನ್ ಅವರು ಬೇರೆ ಕಡೆ ಚೀಟ್ ಮಾಡಿ ಶೂಟಿಂಗ್ ಮಾಡಿದ್ದಾರೆ. ಬಟ್ ಎಕ್ಸ್ಟೀರಿಯರ್ ಬಂದು ಈ ಫೋರ್ಟ್ ಅಲ್ಲೇ ಶೂಟ್ ಮಾಡಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮಾತ್ರ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಅದಕ್ಕಿಂತ ಮೇಲ್ಗಡೆ ಇರೋದನ್ನ ಅವರು CG ಮತ್ತೆ ಆನಿಮೇಷನ್ ಮಾಡಿ ಕ್ರಿಯೇಟ್ ಮಾಡಿರೋದು. ಸೊ ಮಿಕ್ಕಿದ ಪೋರ್ಷನ್ ಅಂದ್ರೆ ಈ ಮೈನ್ ಪೋರ್ಷನ್ ಬಂದು ಸೊ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಎಕ್ಸ್ಟೆನ್ಷನ್ ನ ಬಂದು ಅವ್ರು ಆನಿಮೇಷನ್ ಅಲ್ಲಿ ಮಾಡಿರೋದು. ಒಂದು ಪಾಳು ಬಿದ್ದಿರೋ ಬಿಲ್ಡಿಂಗ್ ನ ಇಟ್ಕೊಂಡು ಕಂಪ್ಯೂಟರ್ ಗ್ರಾಫಿಕ್ ಮತ್ತೆ ಆನಿಮೇಷನ್ ನ ಬಳಸಿ ಪಾಳು ಬಿದ್ದಂತ ಆ ಬಿಲ್ಡಿಂಗ್ ನ ನಮ್ಗೆ ದೆವ್ವದ ಮನೆ ತರ ತೋರಿಸಿದ್ದಾರೆ. ಆಕ್ಚುಲಿ ಇದನ್ನ ನವಾಬ ಫೋರ್ಟ್ ಅಂತ ಮುಂಚೆ ಕರೀತಾ ಇದ್ರು. ಯಾವಾಗ ಸಿನಿಮಾದಲ್ಲಿ ಈ ಲೊಕೇಶನ್ ಚೆನ್ನಾಗಿ ರಿಜಿಸ್ಟರ್ ಆಯ್ತು, ಸೊ ಈಗ ಬರೋ ಪಬ್ಲಿಕ್ ಎಲ್ಲ ಇದನ್ನ ಅರುಂಧತಿ ಫೋರ್ಟ್ ಅಂತ. ಈಗ ಫೋರ್ಟ್ ಒಳಗಡೆ ಹೋಗೋಣ. ಫೋರ್ಟ್ ಒಳಗಡೆ ಏನೇನಿದೆ, ಅರುಂಧತಿ ಇದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರೋಣ. ಅರುಂಧತಿ ಇಲ್ಲ, ಇಲ್ಲಿ ಅರ್ಚನ್ ಕುಮಾರ್ ಅವರೇ. ಫುಲ್ಲು ಇದೆಲ್ಲ ವುಡ್ಡಲ್ಲಿ ಅಲ್ಲ, ವುಡ್ ಹಾಕಿದ್ದಾರೆ. ಈ ಕೋಟೆನ ಇಲ್ಲಿ ಸಿಗೋ ಅಂತ ಲೋಕಲ್ ಬಳಪದ ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ. ಏನ್ ನೋಡ್ತಾ ಇರೋ, ಇದೆಲ್ಲ ಬಳಪದ ಕಲ್ಲು. ಇದಿಲ್ಲೇ ಲೋಕಲ್ ಆಗಿ ಸಿಗುತ್ತೆ. ಸೊ ಹಂಗಾಗಿ ಈ ಕಲ್ಲನ್ನ ಇಲ್ಲಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕಡಪ ಕಲ್ಲು, ಇದೆಲ್ಲ ಕಡಪ. ಹಳೆ ಕಾಲದ ವಿಂಡೋ, ಅದರಿಂದ ನೋಡೋರು ಎಕ್ಸ್ಟೀರಿಯರ್ ಕಾಣುತ್ತೆ. ಆಕ್ಚುಲಿ ಇದೆಲ್ಲ ಡ್ಯಾಮೇಜ್ ಆಗಿರೋದು ಈ ಮಳೆಗೆಳೆ ಬಂದ್ ಆಗಿರೋ ಅಂಥದ್ದೆಲ್ಲ. ಇಲ್ಲಿ ಅಕ್ಕಪಕ್ಕ ಇದ್ ನಡೆಯುತ್ತೆ, ಮೈನಿಂಗ್ಸು. ಸೊ ಅಲ್ಲಿ ಬಾಂಬ್ಗಳು ಇಡ್ತಾರಲ್ಲ, ಸೊ ಅವಾಗ ಏನಾಗುತ್ತೆ, ಭೂಮಿ ಶೇಕ್ ಆಗುತ್ತೆ. ಸೊ ಅವಾಗ ಈ ತರ ಕ್ರ್ಯಾಕ್ ಆಗಿರೋದು ಇದೆಲ್ಲ ನೋಡಿ. ಈ ತರ ಎಲ್ಲ ಕ್ರ್ಯಾಕ್ ಬಿಟ್ಕೊಂಡಿದೆ. ಎಲ್ಲ ಬಾಗಿಲುಗಳು ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ನೋಡಿ ಹಿಂಗ್ ಕಾಣುತ್ತೆ. ಇಲ್ಲಿಂದ ಎಕ್ಸ್ಟೀರಿಯರ್ ವ್ಯೂ ಅಂತೂ ಸಗದಾಗಿ ಕಾಣುತ್ತೆ ಗುರು. ನೋಡಿ ಅಲ್ಲೆಲ್ಲ ಬೆಟ್ಟ ಗುಡ್ಡಗಳು, ಇಲ್ಲೆಲ್ಲ ಗ್ರೀನ್ರಿ. ತಟ್ಟಿ ಬೊಮ್ಮಾಲಿ ಇದಾರ ಕೇಳಿ. ಬೊಮ್ಮಾಲಿ ಹೋದ್ರು ಮನೆಗೆ. ನೋಡಿ ಈ ಸೀಲಿಂಗ್ ಎಲ್ಲ ಹಾಳಾಗಿದೆಯಲ್ಲ, ಇದಕ್ಕೆಲ್ಲ ಆಕ್ಚುಲಿ ಅದೇನೆ ಕಾರಣ. ಇಲ್ಲಿ ಅಕ್ಕಪಕ್ಕ ಮೈನಿಂಗ್ಸ್ ಮಾಡುವಾಗ ಏನ್ ಮಾಡ್ತಾರ ಅವರು, ಬಾಂಬ್ಗಳನ್ನ ಇಡ್ತಾರೆ. ಆ ಬಾಂಬು ಬ್ಲಾಸ್ಟ್ ಆದಾಗ ಭೂಮಿ ಶೇಕ್ ಆಗಿ ಈ ತರ ಡ್ಯಾಮೇಜ್ ಆಗಿರೋದು. ಹೌದು, ಹಳೆ ಕಾಲದಲ್ಲಿ ಇಟ್ಟಿಗೆ ಬಳಸಿದ್ದಾರೆ. ಎಲ್ಲ ಇಟ್ಟಿಗೆ ಹಾಕಿದಾರೆ ನೋಡಿ. ಅದಕ್ಕೆ ಇದು ಒಳಗಡೆ ಎಷ್ಟು ತಂಪಾಗಿದೆ. ಹಳೆ ಕಾಲದ ಕಬ್ಬಣಗಳಿದು.
ಇಲ್ಲೆಲ್ಲ ಹೆಸರುಗಳು ಕೆತ್ತಿದ್ದಾರೆ ನಮ್ಮ ಲವರ್ಸು. ಸೊ ಇದೊಂದು ಮೀಟಿಂಗ್ ಹಾಲ್ ಅಂತ ಅನ್ಸುತ್ತೆ ಇದನ್ನ ನೋಡಿದ್ರೆ. ಸೊ ಈ ಹಾಲ್ ನೋಡ್ಕೊಂಡು ನೀವು ಒಳಗಡೆ ಹೋದ್ರೆ ಇಲ್ಲೊಂದು ರೂಮ್ ಇದೆ. ಇಲ್ಲೂ ಅಷ್ಟೇ ನೋಡಿ, ಇದು ಅಷ್ಟೇ ಟಾಪ್ ಎಲ್ಲ ಡ್ಯಾಮೇಜ್ ಆಗಿದೆ. ಟೈಲ್ಸ್ ಇನ್ನೂ ಎಷ್ಟು ಕ್ವಾಲಿಟಿ ಆಗಿದೆ ನೋಡಿ. ಇದೆಲ್ಲ ಮೋಸ್ಟ್ಲಿ ಬ್ರಿಟಿಷರು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ, ಅಂದ್ರೆ ಅವ್ರು ಬಂದಾಗ ಡೆವಲಪ್ ಮಾಡ್ಕೊಂಡಿರ್ಬೋದು. ಇದೊಂದು ರೂಮು, ಇಲ್ಲೆಲ್ಲ ಡೋರ್ಗಳನ್ನ ಬಿಸಾಕಿದ್ದಾರೆ. ನವಾಬ್ರ ಆದ್ಮೇಲೆ ಬ್ರಿಟಿಷರು ಇದನ್ನ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಆಮೇಲೆ ಸ್ವಲ್ಪನೇ ಡೆವಲಪ್ ಆಗಿರ್ಬೋದು ಅಂತ ಅನ್ಸುತ್ತೆ, ಯಾಕೆಂದ್ರೆ ಈ ತರ ಕಡಪಾಕಲ್ಲು, ಈ ತರ ಟೈಲ್ಸ್ಗಳೆಲ್ಲ ಸ್ವಲ್ಪ ರೀಸೆಂಟ್ ಇದೆ. ಇದೆಲ್ಲ ಮೋಸ್ಟ್ಲಿ ವಾಶ್ರೂಮ್ ತರ ಏನೋ ಮಾಡಿದ್ದಾರೆ. ಈ ಅರುಂಧತಿ ಪ್ಯಾಲೇಸ್ ಇರೋದು ಯಾಗುಂಟೆಯಿಂದ ಜಸ್ಟ್ ಒಂದು 6 ಕಿಲೋಮೀಟರ್ಸ್ ಅಷ್ಟೇ. ನೀವು ಯಾಗುಂಟೆ ನೋಡ್ಕೊಂಡು ಹೊರಗಡೆ ಆರ್ಚ್ ಹತ್ರ ಬಂದು ಲೆಫ್ಟ್ ತಗೊಂಡ್ರೆ, ಸೊ ಅಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಲೆಫ್ಟ್ ಅಲ್ಲೇ ನಿಮ್ಗೆ ಈ ಪ್ಯಾಲೇಸ್ ಕಾಣುತ್ತೆ. ನೀವು ಒಳಗಡೆ ಬರ್ಬೇಕಂದ್ರೆ ನೀವು ಪರ್ ಪರ್ಸನ್ 20 ರೂಪೀಸ್ ಪೇ ಮಾಡಿ ಒಳಗಡೆ ಬರಬೇಕು. ಬಟ್ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್. ನೋಡಿ ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಯಾವ್ದಾದ್ರು ನಮ್ದು ಸಿನಿಮಾ ಶೂಟಿಂಗ್ ಮಾಡೋಕ್ಕಂತೂ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಇದನ್ನ. ಬಟ್ ಪರ್ಮಿಷನ್ ಕೊಡಲ್ಲ ಅನ್ಸುತ್ತೆ ಇದನ್ನ. ಬಟ್ ಚೆನ್ನಾಗಿದೆ, ಆಸಮ್ ಆಗಿದೆ. ಈ ಫೋರ್ಟ್ ನ ನವಾಬ್ರು ಕುದುರೆ ಪಂದ್ಯದಲ್ಲಿ ಗೆದ್ದು ಅವರ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹಿಸ್ಟ್ರಿ ಹೇಳಿ. ಜಾಗ ಮೊದಲು ತುಂಬಾ ಜನಕ್ಕೆ ಗೊತ್ತೇ ಇರ್ಲಿಲ್ವಂತೆ, ಬಟ್ ಫಿಲಂ ರಿಲೀಸ್ ಆದ್ಮೇಲೆ, ಅಂದ್ರೆ ಅರುಂಧತಿ ಮೂವಿ ರಿಲೀಸ್ ಆದ್ಮೇಲೆ ತುಂಬಾ ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತಾರಂತೆ. ಈ ಬಿಲ್ಡಿಂಗ್ ನ ಇಲ್ಲಿ ಲೋಕಲ್ ಸಿಗೋವಂತ ಬಳಪದ ಕಲ್ಲಿಂದ ಕಟ್ಟಿದ್ದಾರೆ. ಈಗ ನೀವೇನ್ ನೋಡ್ತಾ ಇದ್ದೀರಾ ಅರುಂಧತಿ ಪ್ಯಾಲೇಸ್, ಸಾರಿ ನವಾಬ ಪ್ಯಾಲೇಸ್. ಈ ನವಾಬ ಪ್ಯಾಲೇಸ್ ನೋಡೋಕೆ ಇಂಡೋ ಮತ್ತೆ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇದೆ. ನೀವೀಗ ಏನು ನೋಡ್ತಿದ್ದೀರೋ ಇದು ಅರುಂಧತಿ ಕೋಟೆ ಅಲ್ಲ. ಇದನ್ನು ಸಿನಿಮಾಗೆ ಯೂಸ್ ಮಾಡಿರೋದಕ್ಕೆ ಇದನ್ನು ಅರುಂಧತಿ ಕೋಟೆ ಅಂತ ಕರೀತಾರೆ. ಈ ಕೋಟೆ ಒಂದು ನವಾಬರು ಕಟ್ಟಿರುವಂಥ ಬೇಸಿಗೆಯ ಅರಮನೆ. ಇಲ್ಲಿ ಕೆಲವು ಮಾರ್ಬಲ್ಸ್ನ ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡಿ ಹಾಕ್ಸಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಅದನ್ನ ಇಲ್ಲಿ ಸಹ ನೋಡ್ಬೋದು. ಈ ಕೋಟೆನ ಗುಲಾಬ್ ಅಲಿ ಖಾನ್ ಅನ್ನೋ ರಾಜ ತನ್ನ ಪ್ರೇಯಸಿಗೋಸ್ಕರ ಕಟ್ಸಿದ್ನಂತೆ. ಈ ಕೋಟೆನ ಕಟ್ಸೋಕೆ ಒಂದು ಕಾರಣ ಸಹ ಇದೆ. ರೇವಾರೆಡ್ಡಿ ಅಂತ ಒಬ್ಬ ಕುದುರೆ ಸವಾರ ಇಲ್ಲಿರ್ತಾನೆ. ಅವನ ಜೊತೆ ಗುಲಾಬ್ ಅಲಿ ಖಾನ್ ಕುದುರೆ ಪಂದ್ಯದಲ್ಲಿ ಗೆಲ್ತಾನೆ. ಗೆದ್ದಂಥ ಗುಲಾಬ್ ಅಲಿ ಖಾನ್ ರೇವಾರೆಡ್ಡಿಯ ಮಗಳನ್ನ ತಂದು ಈ ಜಾಗದಲ್ಲಿ ಬಂಧಿಸಿರ್ತಾನೆ. ಅವಳಿಗೋಸ್ಕರ ಈ ಕೋಟೆನ ಸುಮಾರು 5 ವರ್ಷಗಳ ಕಾಲ ಕಟ್ಟಿಸ್ತಾ ಅಂತ ಹೇಳಲಾಗುತ್ತೆ. 1787ರಲ್ಲಿ ಈ ಕೋಟೆನ ಪೂರ್ಣಗೊಳಿಸಲಾಗುತ್ತೆ. ಹಾಗೆ ಈ ಕೋಟೆ ಮೇಲೆ ಸುಮಾರು ಜನ ಯುದ್ಧನ ಮಾಡಿದ್ದಾರೆ. ಅದರಲ್ಲಿ ಹೈದರ್ ಅಲಿ ಖಾನು, ಟಿಪ್ಪು ಸುಲ್ತಾನು ಅವ್ರು ಸಹ ಯುದ್ಧಕ್ಕೆ ಬರ್ತಾರೆ. ಸೊ ಇಷ್ಟೇ ನವಾಬ ಪ್ಯಾಲೇಸ್ ಇರೋದು. ಅದನ್ನು ನೋಡ್ಕೊಂಡು ಹಿಂಗೆ ಕೆಳಗಡೆ ಇಳಿದ್ರೆ ಮತ್ತೆ ಪಾರ್ಕಿಂಗ್ ಬರ್ತೀರಾ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪಾಂಡ್, ವಾಟರ್ ಪಾಂಡ್ನ ಮಾಡಿದರು. ಸೊ ಇವಾಗ ಅದಿಲ್ಲ, ಮುಚ್ಚಾಕ್ಬಿಟ್ಟಿದ್ದಾರೆ. ನೋಡಿ ವಿವಿಂದ ಸಗಲ ಕಾಣುತ್ತೆ. ಎಷ್ಟು ಡಿಸೈನ್ ಕಟ್ಟೋರ್ಗುರು ಆ ಕಾಲದಲ್ಲೇ. ನಾಲ್ಕು ಮೂಲೆಯಲ್ಲೂ ಈ ತರ ಎಂಟ್ರೆನ್ಸ್ ಮಾಡಿದ್ದಾರೆ, ಚಿಕ್ಕ ಚಿಕ್ಕ. ಅದೆಲ್ಲ ಸಗಲಾಗಿದೆ. ಪ್ಯಾಲೇಸ್ ಹಿಂದ್ಗಡೆ ಈ ತರ ಒಂದು ಪಾಯಿಂಟ್ ಇದೆ. ಇದು ಮೋಸ್ಟ್ಲಿ ಕುದುರೆಗಳನ್ನ ಕಟ್ಟಕ್ಕೆ ಅಂತ ಈ ಜಾಗನ ಮಾಡಿರ್ಬೋದು. ಇದೆಲ್ಲ ಮೋಸ್ಟ್ಲಿ ಕುದುರೆಗಳು ಕಟ್ಟಕ್ಕೆ ಈ ತರ ಮಾಡ್ತಾ ಇದ್ದಿದ್ದು. ಸೊ ಪ್ಯಾಲೇಸ್ ಹಿಂದೆ ಇದೆ ಅಂದ್ರೆ ಎಲ್ಲ ಮೋಸ್ಟ್ಲಿ ಕುದುರೆಗಳು. ಈಗ ನೀವೇನ್ ನೋಡ್ತಾ ಇರಾ, ಇದು ಪ್ಯಾಲೇಸ್ ಹಿಂದ್ಗಡೆದು ಬ್ಯಾಕ್ ಸೈಡ್ ವ್ಯೂ ಈ ತರ ಕಾಣುತ್ತೆ ನೋಡಿ. ಇದೆಲ್ಲ ಫುಲ್ಲು ಬಳಪದ ಕಲ್ಲೇ. ಸೊ ಇಲ್ಲೇ ಲೋಕಲ್ ಆಗಿ ಸಿಗುತ್ತೆ ಈ ತರ ಸ್ಟೋನ್ಸ್. ನೋಡಿ ಇಲ್ಲೇ ಇದೆ ನೋಡಿ, ಈ ತರ ಸ್ಟೋನ್ಸ್ ನ ಬಳಸಿ ಈ ತರ ಕಟ್ಟಿದ್ದಾರೆ. ಹಳೆ ಕಾಲದ ಕಿಟಕಿ, ಕಲ್ಲು, ಐರನ್ ಎಲ್ಲ ಹಾಗೆ ಇದೆ.
ಇದು 3 ಸೈಡು ನೋಡೋಕ್ಕೆ ಆಲ್ಮೋಸ್ಟ್ ಒಂದೇ ಥರ ಇದೆ, ಬಟ್ ಮೈನ್ ಎಂಟ್ರೆನ್ಸ್ ಬಂದು ಈ ಕಡೆನೇ ಇರೋದು. ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ಡಿಸೈನ್ ಆಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಈ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಏನ್ ಕಾಣಿಸ್ತಾ ಇದೆ ಇಷ್ಟೇ ರಿಯಲ್ ಇರೋದು. ಆಕ್ಚುಲಿ ನೀವು ಮೂವಿಲ್ ನೋಡ್ಬೋದು, ಇದು 4 ಫ್ಲೋರ್ ತರ ಕಾಣುತ್ತೆ. ಗ್ರೀನ್ ಸ್ಕ್ರೀನು ಮತ್ತೆ ಅನಿಮೇಷನ್ ನ ಯೂಸ್ ಮಾಡಿ ಇದಕ್ಕೆ ಡೆಪ್ತ್ ಕೊಟ್ಟು ಈ ಪ್ಯಾಲೇಸ್ ನ ದೊಡ್ಡದಾಗಿ ತೋರಿಸಿದ್ದಾರೆ. ಬಟ್ ರಿಯಲ್ ಆಗಿ ಬಂದು ಗ್ರೌಂಡ್ ಫಸ್ಟ್ ಫ್ಲೋರ್ ಅಷ್ಟೇ ಇರೋದು. ಸೊ ನೋಡಿದ್ರಲ್ಲ ಅರುಂಧತಿ ಪ್ಯಾಲೇಸ್, ಸಾರಿ ನವಾಬ ಪ್ಯಾಲೇಸ್ ನ ಹೇಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮಲ್ಲಿರಲಿ ಅಂತ ಕೇಳ್ಕೊಂತ ನಮಸ್ಕಾರ.